ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸಚಿವರು. ಯಾವುದೇ ರೀತಿಯಾದ LPGಗೆ ಸಮಸ್ಯೆನೇ ಇಲ್ಲ, ಚಾಲಕರುಗಳೇ ನುಗ್ಗಿ ಅಂದರೆ ಏನೋ ಸಿಕ್ಕದೇ ಇಲ್ಲ ಅನ್ನೋ ಥರ ನುಗ್ಗಿ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಡ್ತಾರೆ. ನಾನು ಖಂಡಿಸ್ತೀನಿ ಅವ್ರ ಹೇಳಿಕೆಯನ್ನು. ಏಕೆಂದರೆ AC ರೂಮಲ್ಲಿ ಕೂತ್ಕೊಂಡು ತಮ್ಮ ಅಧಿಕಾರಿಗಳು ಕೊಡೋದೇ ಸತ್ಯ ಅಲ್ಲ, ವಾಸ್ತವತೆ. ಇವತ್ತು ಮಾಧ್ಯಮಗಳು ಇಡುವಂಥ ಎಲ್ಲ ಬಂಕುಗಳಲ್ಲೂ ಕೂಡ ವಾಸ್ತವತೆಯನ್ನು ರಾಜ್ಯದ ಜನಗಳಿಗೆ ಮುಟ್ಟಿಸಿದ್ದಾರೆ. ಇದನ್ನು ನೋಡಿಯೂ ಕೂಡ ತಾವು ಈ ರೀತಿಯಾದ ಹೇಳಿಕೆಗಳನ್ನ ಕೊಡ್ತೀರಾ ಅಂದರೆ ಮುಂದೆ ಏನು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ. ನಮಗಿರುವಂಥ ಒಂದು ದೊಡ್ಡ ಅನುಮಾನ ಏನು ಅಂದರೆ ಇವರು ಎಲ್ಲ ಸಿಗುತ್ತೆ ಅಂತಲೇ ಸಂಪೂರ್ಣವಾಗಿ ಖಾಲಿ ಮಾಡಿ ಇರುವಂಥ LPG ಆಟೋ ಚಾಲಕರು ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಕೊರೋನಾ ಒಂದು ಕಾಲದಲ್ಲಿ ಇವರೇ ಲಾಕ್ಡೌನ್ ಮಾಡಿ ನಮ್ಮನ್ನು ಮನೇಲಿ ಕುಂಡ್ರಿಸಿದ್ರು. ಇವತ್ತು ಸ್ವಯಂ ಘೋಷಿತ ಲಾಕ್ಡೌನನ್ನು ನಾವೇ ಘೋಷಣೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆಗೆ ಸರ್ಕಾರಗಳು ದೂಡ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪವನ್ನು ಮಾಡಬೇಕಾಗುತ್ತೆ ಸರ್. ಮುಂದೆ ಈಗ ಇದೇ ರೀತಿಯ ಚಿತ್ರಣ ಇದ್ರೆ ಈಗ ಎಲ್ಲೂ ಕೂಡ ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬಾಡಿಗೆ ಇಲ್ಲ, ದರ ಕೂಡ ಏರಿಕೆ. ಮೊನ್ನೆ ಸಚಿವ ಮುನಿಯಪ್ಪ ಅವರು ಹೇಳ್ತಾರೆ ಇಲ್ಲ ಕಡೆ ಒಂದೇ ದರ ನಿಗದಿ ಮಾಡಿ 74 ರೂಪಾಯಿ ಅಂತ. ಬಟ್ ನಾವು ರಿಯಾಲಿಟಿ ಚೆಕ್ ಮಾಡೋದಂಥ ಸಂದರ್ಭದಲ್ಲಿ ಒಂದು ಕಡೆ 100 ರೂಪಾಯಿ ಇದೆ, ಒಂದು ಕಡೆ 90 ರೂಪಾಯಿ ಇದೆ. ಈ ಒಂದು ವೇರಿಯೇಷನ್ ಬಗ್ಗೆ ಏನಂತೀರಿ ಸರ್? ಸಂಪೂರ್ಣ ಅದೇನೇ ನಾನು ಹೇಳ್ತಾ ಇಲ್ಲ, ವೈಫಲ್ಯತೆ. ಇವರ ಅಧಿಕಾರಿಗಳಲ್ಲಿ ಸಂಪೂರ್ಣ ವೈಫಲ್ಯತೆ ಇದೆ. ಸರ್ಕಾರ ಒಂದು ಹೇಳಿಕೆಯನ್ನು ಕೊಡುತ್ತೆ, ನಾನು ಮೊನ್ನೆ 77, 74 ಮಾಡಿತ್ತು, ಇವತ್ತು ಅದು 89 ರೂಪಾಯಿ ಆಗಿದೆ. ರಾತ್ರಿ 12 ರೂಪಾಯಿನ ಮೀಟಿಂಗಲ್ಲಿ ತೀರ್ಮಾನ ಮಾಡಿ 89 ರೂಪಾಯಿ ಮಾಡಿದ್ದಾರೆ ಅಂತ. ಪೀಣ್ಯದಲ್ಲಿ 105 ರೂಪಾಯಿ ಇದೆ, ಯಶವಂತಪುರದಲ್ಲಿ 105 ರೂಪಾಯಿ ಇದೆ. ಇಂಥ ಬಂಕ್ಗಳನ್ನು ರಾಜಧಾನಿಯಲ್ಲೇ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋರು ಎಲ್ಲೆಲ್ಲಿಂದ ಬಂದವ್ರನ್ನ ನಿಜವಾಗ್ಲೂ ಇವರು ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲ ಪ್ರಚಾರ ಬಂದರೂ ಕೂಡ ಮಾಧ್ಯಮದಲ್ಲಿ ಇವತ್ತು ಕೂಡ ಹೇಳಿಕೆಯನ್ನು ಕೊಡ್ತಾರೆ ದಾವಣಗೆರೆಯಲ್ಲಿ ಸಚಿವರು. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ಈ LPG ವಿಚಾರದಲ್ಲಿ ವೈಫಲ್ಯತೆ ಮತ್ತು ಸರ್ಕಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ, ಏನೂ ಹೇಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ ಅಂತ ನನ್ಗನ್ನಿಸ್ತದೆ. ಏನಾದರೂ ಹೋರಾಟ ಮಾಡ್ತೀರಾ ಸರ್? ಅಂದರೆ ಹೋರಾಟ ಪ್ಲಾನ್ ಇದೆಯಾ ಸದ್ಯಕ್ಕೆ ಏನಾದರೂ? ಈಗ ಆಲ್ರೆಡಿ ಒಂದು ಕಡೆ ಇವತ್ತು ಮಾಡಿದ್ದಾರೆ, ಅಂದರೆ ನಮ್ಗೆ LPG ಸಿಗ್ತಾ ಇಲ್ಲ ಅಂತ, ಏನೋ ಸ್ತಬ್ಧ ಆಗುವ ಆ ನಿಟ್ಟಿನಲ್ಲಿ ಏನಾದರೂ ಹೋರಾಟ ಮಾಡ್ತೀರಾ? ಇಲ್ಲ, ನಾವು ಇನ್ನೂ ಒಂದು 3-4 ದಿನ ಒಂದು ವಾರ ಕಾಯಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದರೆ ಕ್ಯೂ ಗಟ್ಟಲೆ ನಿಂತ್ಕೊಂಡ್ರು ಕೂಡ ಇವತ್ತು ಕೆಲವು ಕಡೆ ಸಿಗ್ತಾ ಇದೆ, ಇನ್ನು ಕೆಲವು ಕಡೆ ಸಿಗ್ತಾ ಇಲ್ಲ. ಬಟ್ ಒಂದು 4-6 ದಿನ ನೋಡಿ ಇವರೇನಾದ್ರು LPG ಕೊಡೋದ್ರಲ್ಲಿ ಸಂಪೂರ್ಣ ವೈಫಲ್ಯತೆಯನ್ನು ಹೊಂದಿದ್ರೆ ಎಲ್ಲ ಕುಟುಂಬ ಚಾಲಕರಿಗೆ, ಒಬ್ಬ ಆಟೋ ಚಾಲಕನಿಗೆ ಅವರ ಜೀವನಾಂಶಕ್ಕೆ ಅಂತ ತಿಂಗಳಿಗೆ 15,000-20,000 ಸಾವಿರ ಕೊಡಲೇಬೇಕಾಗುತ್ತೆ. ಹಾಗಾಗಿ ನಾವು ಮುಂದೆ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆಗೆ ಸರ್ಕಾರವೇ ದೂಡ್ತಾ ಇದೆ. ಹೋರಾಟವನ್ನು ಮಾಡ್ತೀವಿ. ಇಷ್ಟು ಚಾಲಕರ ಆಕ್ರೋಶ ಅಂತ ನೋಡಿ. ಯಾಕಂದರೆ ಯುದ್ಧಕ್ಕೆ ಮುಂಚಿತವಾಗಿ 1 ಲೀಟರ್ ಗ್ಯಾಸ್ ದರ, LPG ಆಟೋ ಗ್ಯಾಸ್ ದರ 58 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಆಗಿದೆ. ಕೆಲವೊಂದು ಬಂಕಲ್ಲಿ 110 ರೂಪಾಯಿ ಆಗಿದೆ. ಇದಕ್ಕೊಂದು ಕಡಿವಾಣ ಹಾಕೋರೇ ಇಲ್ಲದಂತಾಗಿರೋದ್ರಿಂದ ಸಹಜವಾಗಿ ಇದೀಗ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಯಾಕಂದರೆ ಇವರಿಗೆ ಹೆಚ್ಚುವರಿಯಾಗಿ ಪ್ರತಿ ಲೀಟರ್ಗೆ 50 ರೂಪಾಯಿ ಏರಿಕೆ ಆಗ್ತಾ ಇದೆ. ಈ ಒಂದು ಹಣವನ್ನು ಪ್ರಯಾಣಿಕರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ನಾವು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಹೇಗೆ ದಿನ ದುಡಿದನ್ನು ಅಸಹಾಯಕತೆ ಪ್ರಶ್ನೆ ಇದೀಗ ಆಟೋ ಚಾಲಕರು ಮುಂದಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಲ್ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪ್ತಿ, ಅನೇಕ ಕಡೆಗಳಲ್ಲಿ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ಚಾಲಕರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಹರಿಸಬೇಕಾಗಿತ್ತು, ಆದರೆ ಸರ್ಕಾರದ ಗಮನ ಬೇರೆ ಕಡೆ ಇದೆ ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತೋದು ಯಾರು? ಚಾಲಕರ ಮುಂದಿನ ನಡೆ ಏನಿರುತ್ತೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದೀಪ್ತಿ. ಅಶ್ವಿನಿ, ನಾನೀಗ ಕಲಾಸಿಪಾಳ್ಯದ ಒಂದು ಬಂಕಲ್ಲಿದ್ದೀನಿ, LPG ಬಂಕ್, CNG ಬಂಕ್. ನೀವು ನೋಡ್ಬೋದು ಸಾಲು ಆಟೋಗಳು ನಿಂತಿರುವಂಥದ್ದು. ಕಳೆದ 3-4 ದಿನಗಳಿಂದ ಆಟೋ ಚಾಲಕರು CNG LPG ಗ್ಯಾಸ್ ನ ಪಡೆಯೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋಡ್ಕೊಂಡು ಹೋಗ್ಬೋದು ದೃಶ್ಯ. ಅಂದ್ರೆ ಈ ಒಂದು ಬಂಕಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏಕಕಾಲಕ್ಕೆ 8 ಆಟೋಗಳನ್ನ ಬಿಡೋದು, ನಂತರ ಅವರಿಗೆ ಅವಕಾಶವನ್ನ ಕೊಡುವಂಥದ್ದು. ಆಟೋ ಚಾಲಕರನ್ನ ಮಾತಾಡ್ಸೋಣ. ಸರ್, ಅಲ್ಲ, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ CNG? ಫುಲ್ ಪ್ರಾಬ್ಲಮ್ ಇದೆ ಮೇಡಮ್. LPG CNG ಎರಡೂ ಅಷ್ಟೇ ಆಗಿದೆ. ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಲೆ 2 ಅವರಿಂದ ಕಾಯ್ತಾ ಇದೀವಿ ನಾವು. ಆಲೆ ಹೆಚ್ಚು ಕಮ್ಮಿ 15 ದಿವಸದಿಂದ ಇದೇ ತರ ಸೇಮ್. ಕಳೆದ 15 ದಿನಗಳಿಂದನೂ ಕೂಡ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ಹೇಗೆ ಸಾಲುಗಟ್ಟಿ ಆಟೋಗಳು ನಿಂತಿದೆ ಅಂತ ಹೇಳಿ. ಸುಮಾರು ಕಿಲೋಮೀಟರ್ ಆಟೋಗಳು ಇದೇ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಸೊ ಕಳೆದ 2-3 ದಿನಗಳಿಂದನೂ ಕೂಡ ಇವರೆಲ್ಲರೂ ಕೂಡ LPG CNG ಗ್ಯಾಸ್ ನ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಕೂಡ ಆಗಿದೆ. ಮತ್ತೆ ಕೆಲವು ಬಂಕ್ಗಳಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಕೇವಲ 300 ರೂಪಾಯಿ 400 ರೂಪಾಯಿ ಅಂತ. ಪರ್ಟಿಕ್ಯುಲರ್ಲಿ ಈ ಒಂದು ಕಲಸಿಪಾಳ್ಯದ ಏನು CNG LPG
ಇಲ್ಲಿ ಬಂಕ್ ಇದೆ. ಇಲ್ಲಿ ಏಕಕಾಲಕ್ಕೆ ಒಟ್ಟು 8 ಆಟೋಗಳನ್ನ ಬಿಟ್ಟು ನಂತರ ಅವರಿಗೆ ಕೇವಲ 300 - 400 ರೂಪಾಯಿಗೆ ಮಾತ್ರ ಏನು LPG CNG ನ ಹಾಕ್ಸೋದಕ್ಕೂ ಕೂಡ ಬಿಡ್ತಾ ಇದ್ದಾರೆ. ಸೊ ಕಳೆದ 2-3 ದಿನಗಳಿಂದನೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಇರುವಂತದ್ದನ್ನ ಅವರು ಹೇಳ್ತಾ ಇದ್ದಾರೆ. ಗಂಟೆಗಟ್ಟಲೆ ಕಾಯುವಂಥದ್ದು, ವಾರಗಟ್ಟಲೆ ಕಾಯುವಂಥದ್ದು ಕೂಡ ಆಗ್ತಾ ಇರುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಬಂಕಲ್ಲಿ ನೀವು ನೋಡ್ಬೋದು, ಅಂದ್ರೆ ಒಂದು ಟೈಮಿಗೆ 4 ಆಟೋಗಳನ್ನ, ಒಂದು ಭಾಗದಲ್ಲಿ 4 ಆಟೋಗಳು, ಮತ್ತೊಂದು ಭಾಗದಲ್ಲಿ 4 ಆಟೋಗಳು, ಜೊತೆಗೆ ಇಲ್ಲಿ ನೋಟಿಸ್ ಕೂಡ ಹಾಕಿದ್ದಾರೆ. ಅಂದ್ರೆ ಟೆಂಪರವರಿ LPG ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟಿಂಗ್ ಸೇಲ್ಸ್ ಅಂತಾನೂ ಕೂಡ ಹೇಳಿದ್ದಾರೆ. ಕಾರ್ಗೆ 500 ರೂಪಾಯಿ, ಆಟೋ ರಿಕ್ಷಾಗೆ 300 ರೂಪಾಯಿಗೆ. ಅಂದ್ರೆ ನೀವು ಇಲ್ಲಿ ಬಂದ್ರೆ 1000 ರೂಪಾಯಿಗೆ ಹಾಕ್ಸ್ಕೊಂತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಆಟೋ ರಿಕ್ಷಾಗಳಿಗೂ ಕೂಡ ಲಿಮಿಟೇಷನ್ ಕೊಟ್ಟಿರುವಂತದ್ದು, 300 ರೂಪಾಯಿಯ ಲಿಮಿಟೇಷನ್ ಕೊಟ್ಟಿರುವಂತದ್ದು. ಸೊ ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಬೋರ್ಡ್ ನ ಹಾಕಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅದು ಆ ಭಾಗದಲ್ಲಿದೆ. ಸೊ LPG ಏನಿದೆ ಅದನ್ನ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ಆಟೋ ಚಾಲಕರು ಇವತ್ತು ಕಷ್ಟಪಡುವಂತಹ ರೀತಿಯಾಗಿದೆ. ಕೆಲವೊಂದು ಬಂಕ್ಗಳಂತೂ ಮುಚ್ಚೆ ಹೋಗಿದೆ. ಮತ್ತೆ ಕೆಲವು ಬಂಕ್ಗಳು ಹೋಗ್ತೀವಿ ಅಂತ ಹೇಳಿದ್ರೆ ಲೈನ್ ಅಲ್ಲಿ ಹೋಗ್ಬೇಕು. ಸೊ ಆ ಕಡೆ ಭಾಗದಲ್ಲೂ ನಾವು ತೋರಿಸ್ತೀವಿ, ಅಂದ್ರೆ ಕನ್ನಡದಲ್ಲೂ ಕೂಡ ಹಾಕಿರುವಂತಹ ನೋಟಿಸ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಈ ಭಾಗದಲ್ಲೂ ಕೂಡ ಲಿಮಿಟೇಷನ್ ಇದೆ ಅನ್ನೋ ಒಂದು ನೋಟಿಸ್ನ ಸೂಚನೆಯನ್ನ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ತಾತ್ಕಾಲಿಕ LPG ಪೂರೈಕೆ ಸವಾಲುಗಳು ಕಾರಣ LPG ಮಾರಾಟವನ್ನ ಈ ಕೆಳಗಂತೆ ಸೀಮಿತಗೊಳಿಸಲಾಗಿದೆ ಅಂತ ಹೇಳಿ. ಆಟೋ ರಿಕ್ಷಾಗಳಿಗೆ 300 ಲಿಮಿಟೇಷನ್ ಮಾಡಿದ್ರೆ, ಕಾರ್ಗಳಿಗೆ 500 ಲಿಮಿಟೇಷನ್ ಮಾಡಲಾಗಿದೆ. ಆಟೋ ಚಾಲಕರು ಇದ್ದಾರೆ, ಮಾತಾಡ್ಸೋಣ. ಸರ್, ಎಷ್ಟು ಸಮಸ್ಯೆ ಆಗ್ತಿದೆ ಸರ್? ಇಲ್ಲಿ ಗ್ಯಾಸು 3 ದಿವಸ ಸಿಗ್ತಾ ಇಲ್ಲ ಸ್ವಾಮಿ. ಭಾಳ ತೊಂದರೆ ಐತೆ, ಭಾಳ ಪ್ರಾಬ್ಲಮ್ ಆಗೈತೆ ನಮ್ಮ ಡ್ರೈವರ್ಗಳಿಗೆ. ಕಮ್ಮಿ ಅಂದರೆ 3000 ಗಾಡಿ ಮೇಲೆ ಇದ್ದಾರೆ ಇಲ್ಲಿ. ಬೆಳಗ್ಗೆ 6 ಗಂಟೆ ನೋಡ್ತಾ ಇದ್ದೀವಿ, ಇನ್ನೂ ಜಾಸ್ತಿನೇ ಐತೆ ಗಾಡಿಗಳು ಬರ್ತಾ ಇದೆ. ನಮಗೂ ಗ್ಯಾಸ್ ಸಿಗ್ತಾ ಇಲ್ಲ ಸರ್ ಇಲ್ಲಿ. ಕಳೆದ 3 ದಿನಗಳಿಂದ ಈ ಪ್ರಾಬ್ಲಮ್. 3 ದಿನ, ಈ ವಾರದಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿರೋದು ಮೇಡಮ್. ನಾವು ಮನೆಗಳಿಗೆ ಏನು ತೊಗೊಂಡೋಗ್ಬೇಕು, ಕಲೆಕ್ಷನ್ ಏನು ಕಟ್ಟಬೇಕು, ದಿನಕ್ಕೆ ಎಷ್ಟು ದುಡಿಮೆ ಮಾಡಕ್ ಸಾಧ್ಯ ಆಗುತ್ತೆ ಸರ್? ಯಾಕಂದ್ರೆ ಗಂಟೆಗಟ್ಟಲೆ ನೀವು ಬಂಕಲ್ಲೇ ಕಾಯ್ತೀರಾ. ದಿನಕ್ಕೆ ನಾವು 700 ರೂಪಾಯಿ ಮಾಡ್ಬೇಕಂದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ತಾಯಿ. ನಮಗೆ ಭಾಳ ಪ್ರಾಬ್ಲಮ್ ಆಗೈತೆ ಇಲ್ಲಿ. ಒಂದು ಬಂಕ್ನಲ್ಲಿ 5 ಗಂಟೆಯಿಂದ ನಾವು ವೇಟಿಂಗ್ ಮಾಡ್ತಾ ಇದ್ವಿ, ಇನ್ನೂ ನಮ್ಮದು ಗಾಡಿ ಬರಲಿಲ್ಲ, ಹಿಂದಿನೇ ಐತೆ. ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇದ್ದೀರಾ ಮತ್ತೆ? ಇಲ್ಲ 5 ಗಂಟೆ ಮೇಡಮ್, ಗ್ಯಾಸ್ ಇದ್ರೆ ನಾವು ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೋದು. ಆ ಗ್ಯಾಸ್ ಇರೋ ತನಕ ಓಡಿಸ್ತಾ ಇದೀವಿ, ಎಲ್ಲ ಇತ್ತು ಅಲ್ಲೇ ನಿಲ್ಸ್ಬಿಡ್ತಾ ಇದೀವಿ ನಾವು. ಈಗ 300 ರೂಪಾಯಿನ ಹಾಕ್ಸಿದ್ರೆ ಒಂದು ಆಟೋಗೆ ಎಷ್ಟು ಟ್ರಿಪ್ ಮಾಡ್ಬೋದು, ಅದರಿಂದ ಎಷ್ಟು ದುಡಿಬಹುದು? ನಮ್ಮ ಅಂದ್ರೆ 600-700 ರೂಪಾಯಿ ಅಷ್ಟೇ ತಾಯಿ. ಅದು ಅಮ್ಮಮ್ಮಗದ ಒಂದು 80 ಕಿಲೋಮೀಟರ್ ತನಕ ಹೋಗ್ಬೋದು ಅಷ್ಟೇ. ಆದ್ಮೇಲೆ ಹೋಗೋಕ್ಕಾಗಲ್ಲ, ಮೈಲೇಜ್ ಬರ್ತಾ ಇಲ್ಲ ಇವಾಗ, ಹಂಗಾಗ್ಬಿಟ್ಟಿದೆ ತಾಯಿ. ನಿನ್ನೆ ನಮ್ಮ ಗಾಡಿಗೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ, 1000 ರೂಪಾಯಿ ಖರ್ಚು ಮಾಡಿದ್ದೀನಿ ಕಾಯಲ್ಲಿ ಹಚ್ಚೋಕ್ಕೆ. ಶಿವಾಜಿನಗರಕ್ಕೆ ಬಂದೀವಿ, ನಿಂತ್ಕೊಂಡ್ಬಿಡ್ತು ಗಾಡಿ. ಏನು ಮಾಡೋಣ ಇವಾಗ ನಾವು? ಅದು ಪೆಟ್ರೋಲ್ ಮೈಲೇಜ್ ಬರ್ತಾ ಇಲ್ಲ. ಇದು ಬಂದರೆ ಇಲ್ಲಿಗೆ ಬೆಳಗ್ಗೆ 6 ಗಂಟೆ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಗಾಡಿ 100 ಗಾಡಿ ಹಿಂದೆ ಐತೆ ನಮ್ಮ ಗಾಡಿ. ಅಶ್ವಿನಿ, ಕೆಲವು ಆಟೋ ಚಾಲಕರು 5-6 ಗಂಟೆ ಬಂಕ್ಗಳಲ್ಲಿಯೇ ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ದಿನಕ್ಕೆ 600-700 ರೂಪಾಯಿ ದುಡಿಬೇಕು ಅಂತ ಹೇಳಿದ್ರೆ ಕಣ್ಣಲ್ಲಿ ರಕ್ತ ಸುರಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಶ್ವಿನಿ. ಆಲ್ ರೈಟ್ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.